ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 128ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಖಗೋಳ ವರ್ಣನ, ಅಗ್ನಿಯ 3 ಪ್ರಭೇದಗಳು, ಸೂರ್ಯನ ಬಗೆ ಬಗೆಯ ಕಿರಣಗಳು ಮತ್ತು ಅವುಗಳ ಕಾರ್ಯ, ಅಂತರಿಕ್ಷದಲ್ಲಿ ಗ್ರಹಗಳ ಸನ್ನಿವೇಶದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾನೆ, ಗ್ರಹ ನಕ್ಷತ್ರಗಳ ಸ್ಥಾನಗಳು ಪ್ರಳಯ ಕಾಲದವರೆಗೂ ಇರುವವು. ಎಲ್ಲ ಮನ್ವಂತರಗಳಲ್ಲಿಯೂ ಇವೇ ದೇವತೆಗಳ ಸ್ಥಾನಗಳು. ಪುನಃ ಪುನಃ ಈ ಸ್ಥಾನಗಳಲ್ಲಿ ದೇವತೆಗಳು ಅಭಿಮಾನಿಗಳಾಗಿ ನೆಲೆಸುವರು. ಹಿಂದಿದ್ದ ಸ್ಥಾನಗಳು ಆಗಿನ ದೇವತೆಗಳಿಗೂ ಮುಂದೆ ಇರತಕ್ಕವು ಭವಿಷ್ಯತ್ ದೇವತೆಗಳಿಗೂ ನೆಲೆಯಾಗಿರುವವು. ಹೀಗೆಯೇ ಈಗಿನ ದೇವತೆಗಳು ಈಗ ಇರುವ ಸ್ಥಾನಗಳಲ್ಲಿ ವಾಸಿಸುವರು. ಭಗವಂತನಾದ ಸೂರ್ಯನಿಗೆ ವಿವಸ್ವಂತನೆಂದೂ ಹೆಸರು. ಅವನು ಅದಿತಿಯ 8ನೆಯ ಮಗ. ಪೂಜ್ಯನಾದ ಚಂದ್ರನು
ಕಾಂತಿಯುಕ್ತ, ಧರ್ಮನಿರತ ಮತ್ತು ವಸುಸ್ವರೂಪ. ಶುಕ್ರನನ್ನು ದೈತ್ಯನೆಂದು ಅರಿಯಬೇಕು. ಅವನು ಭೃಗುವಿನ ಪುತ್ರ, ಅಸುರರ ಆಚಾರ್ಯ. ಮಹಾ ತೇಜಸ್ವಿಯಾದ ಬೃಹಸ್ಪತಿಯು ದೇವತೆಗಳಿಗೆ ಆಚಾರ್ಯನಾಗಿರುವನು. ಅವನು ಆಂಗೀರಸ ಮಹಾಮುನಿಯ ಪುತ್ರ. ಬುಧನು ಚಂದ್ರನ ಮಗ, ಬಹು ಸುಂದರ. ಶನಿಯು ಕುರೂಪಿ. ಅವನು ಸೂರ್ಯನ ಪತ್ನಿಯಾದ ಸಂಜ್ಞಾದೇವಿಯ ಗರ್ಭದಲ್ಲಿ ಜನಿಸಿದನು. ಅಗ್ನಿಯು ವಿಕೇಶಿಯಲ್ಲಿ ಹುಟ್ಟಿದನು. ಅಂಗಾರಕನು ಯುವಕ. ನಕ್ಷತ್ರಗಳು ಅಶ್ವಿನಿ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧವಾಗಿವೆ. ಈ ಅಶ್ವಿನಿ ಮುಂತಾದವರು ದಕ್ಷಬ್ರಹ್ಮನ ಹೆಣ್ಣು ಮಕ್ಕಳು. ಅವರಿಗೆ ದಾಕ್ಷಾಯಣಿಗಳೆಂದೂ ಹೆಸರು. ರಾಹುವು ಸಿಂಹಿಕೆಯ ಮಗ, ಅಸುರ ಮತ್ತು ಪ್ರಾಣಿ ಹಿಂಸಕ. ಇವನನ್ನು ಚಂದ್ರ, ಸೂರ್ಯ, ಗ್ರಹ ಮತ್ತು ನಕ್ಷತ್ರಗಳ ಅಭಿಮಾನಿ ಎನ್ನುವರು. ಹೀಗೆ ಸ್ಥಾನಗಳನ್ನು, ಅವುಗಳಲ್ಲಿ ನೆಲೆಸಿರುವ ದೇವತೆಗಳನ್ನು ಹೇಳಿದುದಾಯಿತು. ಸಹಸ್ರ ಕಿರಣನಾದ ಸೂರ್ಯದೇವನ ಸ್ಥಾನವು ಬಿಳಿಯದು, ಅಗ್ನಿಯಂತೆ ತೇಜೋಭರಿತವಾದುದು. ಚಂದ್ರನ ಸ್ಥಾನವು ಜಲಮಯವೂ ತೇಜಸ್ಸಹಿತವೂ ಆಗಿದೆ. ಬುಧನ ಆಸ್ಥಾನವು ಸೂರ್ಯ ಕಿರಣಗಳಿಂದ ರಂಜಿತವಾದ ಗೃಹದಲ್ಲಿರುವುದು. ಶುಕ್ರನಿಗೆ 16 ಕಿರಣಗಳಿವೆ. ಅವನು ಜಲಮಯನಾಗಿರುವನು. ಅಂಗಾರಕನಿಗೆ 9 ಕಿರಣಗಳಿವೆ. ಅವನ ಸ್ಥಾನವೂ ಸಹ ಜಲಮಯವೇ ಆಗಿದೆ. ಬೃಹಸ್ಪತಿಯ ಆಸ್ಥಾನವು ಹಳದಿಯ ಬಣ್ಣವಾಗಿದೆ. ಅವನಿಗೆ 12 ಕಿರಣಗಳು. ಶನಿಯ ಸ್ಥಾನವು 8 ಕಿರಣಗಳಿಂದ ಯುಕ್ತವಾಗಿದೆ. ಅದು ಬಹಳ ಹಳೆಯದು. ಕಬ್ಬಿಣದಿಂದ ರಚಿತವಾಗಿ ಕಪ್ಪಗಿದೆ. ರಾಹುವಿನ ಆಸ್ಥಾನವೂ ಕೂಡ ಕಬ್ಬಿಣದಿಂದಲೇ ನಿರ್ಮಿತವಾಗಿದೆ. ಅದು ಪ್ರಾಣಿಗಳಿಗೆ ಸಂತಾಪಕಾರಕವಾದ ಸ್ಥಳ. ನಕ್ಷತ್ರಗಳು ಪುಣ್ಯಶಾಲಿಗಳ ಆಶ್ರಯ ಸ್ಥಾನವಾಗಿದೆ. ಅವುಗಳ ಕಿರಣಗಳು ಹಿರಣ್ಮಯವಾದವು. ಸದ್ಗತಿಯನ್ನು ಕೊಟ್ಟು ಉದ್ಧಾರ ಮಾಡುವುದರಿಂದಲೂ ಬಿಳಿಯ ಬಣ್ಣ ಉಳ್ಳುವುದರಿಂದಲೂ ಅವುಗಳಿಗೆ ತಾರಕಗಳೆಂದು ಹೆಸರು ಬಂದಿದೆ. ಸೂರ್ಯಮಂಡಲದ ವ್ಯಾಸ ಪ್ರಮಾಣವು 9,000 ಯೋಜನವಿರುವುದು. ಸುತ್ತಳತೆಯು ಇದರ 3ರಷ್ಟಿದೆ. ಇದೇ ಸೂರ್ಯನ ವಿಸ್ತಾರ. ಚಂದ್ರನು ವಿಸ್ತಾರದಲ್ಲಿ ಸೂರ್ಯನಿಗೆ ಇಮ್ಮಡಿಯಾಗಿದ್ದಾನೆ. ಇವನ ಮಂಡಲದ ಸುತ್ತಳತೆಯೂ ಸಹ ವ್ಯಾಸ ಪ್ರಮಾಣದ 3ರಷ್ಟಿದೆ. ನಕ್ಷತ್ರ ಮಂಡಲವು ಎಲ್ಲಕ್ಕಿಂತ ಮೇಲ್ಗಡೆಯಲ್ಲಿದೆ. ಇವುಗಳಲ್ಲದೆ ಇನ್ನೂ ಕೆಲವು ಜ್ಯೋತಿರ್ಗಣಗಳ ಮಂಡಲಗಳಿವೆ. ಅವು ಅರ್ಧ ಯೋಜನ ಪ್ರಮಾಣವುಳ್ಳದ್ದಾಗಿವೆ. ಮಂಡಲಾಕಾರವಾದ ಭೂಛಾಯೆಯನ್ನು ಪಡೆದು ರಾಹುವು ನಕ್ಷತ್ರ ಮಂಡಲದ ಕೆಳಗಡೆ ಸಂಚರಿಸುತ್ತಿರುವನು. ಪ್ರಮಾಣದಲ್ಲಿ ಅವನು ನಕ್ಷತ್ರದಷ್ಟೇ ಇರುವನು. ಬ್ರಹ್ಮನು ಅಂಧಕಾರಮಯವಾದ 3ನೆಯ ಸ್ಥಾನವನ್ನು ರಾಹುವಿಗಾಗಿ ನಿರ್ಮಿಸಿದ್ದಾನೆ. ರಾಹುವು ಪರ್ವಕಾಲಗಳಲ್ಲಿ ಸೂರ್ಯನನ್ನು ಬಿಟ್ಟು ಚಂದ್ರನ ಬಳಿಗೆ ಹೋಗುತ್ತಾನೆ. ಪುನಃ ಸೂರ್ಯನ ಪರ್ವಗಳಲ್ಲಿ ಎಂದರೆ ಅಮಾವಾಸ್ಯೆಗಳಲ್ಲಿ ಚಂದ್ರನನ್ನು ಬಿಟ್ಟು ಸೂರ್ಯನ ಸಮೀಪಕ್ಕೆ ತೆರಳುತ್ತಾನೆ. ತನ್ನ ಕಾಂತಿಯಿಂದ ಚಂದ್ರ ಸೂರ್ಯರನ್ನು
ಹಿಂಸೆ ಪಡಿಸುವ ಕಾರಣ ಅವನಿಗೆ ಸ್ವರ್ಭಾನುವೆಂದು ಹೆಸರು ಬಂದಿದೆ. ಶುಕ್ರನು ಚಂದ್ರನಿಗಿಂತ ವ್ಯಾಸದಲ್ಲಿಯೂ ಸುತ್ತಳತೆಯಲ್ಲಿಯೂ 16 ಪಾಲು ಅಧಿಕನಾಗಿರುವನೆಂದು ತಿಳಿಯಬೇಕು. ಈ ಪ್ರಮಾಣವು ಯೋಜನದ ಅಳತೆಯಲ್ಲಿರುವುದು. ಬೃಹಸ್ಪತಿಯು ಪ್ರಮಾಣದಲ್ಲಿ ಶುಕ್ರನಿಗಿಂತ 1/4 ಪಾಲು ಕಡಿಮೆ ಇರುವನು. ಕುಜನು ಕೇತುವು ಬೃಹಸ್ಪತಿಗಿಂತಲೂ 1/4 ಭಾಗ ಕಿರಿಯವರು. ಬುಧನು ವ್ಯಾಸದಲ್ಲಿಯೂ ಸುತ್ತಳತೆಯಲ್ಲಿಯೂ ಅವರಿಬ್ಬರಿಗಿಂತಲೂ 1/4 ಭಾಗ ಕಡಿಮೆ ಇರುವನು. ಸಶರೀರಗಳಾದ ತಾರೆಗಳು, ನಕ್ಷತ್ರಗಳು ಬುಧನನ್ನು ರೂಪದಲ್ಲಿ ಹೋಲುತ್ತವೆ. ಅವು ವಿಸ್ತಾರದಲ್ಲಿಯೂ ಸುತ್ತಳತೆಯಲ್ಲಿಯೂ ಒಂದಕ್ಕಿಂತ ಇನ್ನೊಂದು ಕಿರಿಯವು. ಇವುಗಳ ಸಂಖ್ಯೆ 4507. ಎಲ್ಲಕ್ಕಿಂತಲೂ ಮೇಲೆ ನಕ್ಷತ್ರಗಳ ಮಂಡಲಗಳು ಏರ್ಪಟ್ಟಿವೆ. ಇವುಗಳು ಅರ್ಧ ಯೋಜನ ಪ್ರಮಾಣವುಳ್ಳವಾಗಿವೆ. ಇವುಗಳಿಗಿಂತ ಕಿರಿದಾದ ಜ್ಯೋತಿರ್ಮಂಡಲವು ಬೇರೆ ಯಾವುದೂ ಇಲ್ಲ. ಇವುಗಳ ಮೇಲುಭಾಗದಲ್ಲಿ ಸಂಚರಿಸುವ ಆ ಗ್ರಹಗಳಲ್ಲಿ ಕ್ರೂರ ಮತ್ತು ಸೌಮ್ಯಗಳೆಂಬ ಪ್ರಭೇದಗಳಿವೆ. ಶನಿ, ಗುರು ಮತ್ತು ಕುಜರು ಮಂದಗತಿಯುಳ್ಳವರು. ಅವರಿಗಿಂತ ಕೆಳಗಡೆ ಚಂದ್ರ, ಸೂರ್ಯ, ಬುಧ ಮತ್ತು ಶುಕ್ರರಿರುವರು. ಈ 4 ಮಹಾಗ್ರಹಗಳಿಗೂ ಶೀಘ್ರಗತಿ ಇದೆ. ನಕ್ಷತ್ರಗಳು ಎಷ್ಟು ಕೋಟಿ ಇರುವವೋ ತಾರಕೆಗಳೂ ಅಷ್ಟೇ ಇವೆ. ಸೂರ್ಯನು ಎಲ್ಲ ಗ್ರಹಗಳಿಗೂ ಕೆಳಗಡೆಯಲ್ಲಿ ಸಂಚರಿಸುವನು. ಅವನ ಮೇಲೆ ಚಂದ್ರನು ವಿಶಾಲವಾದ ಮಂಡಲದಿಂದ ಕಂಗೊಳಿಸುತ್ತಾ ಚಲಿಸುವನು. ಚಂದ್ರನಿಗಿಂತ ಮೇಲುಭಾಗದಲ್ಲಿ ನಕ್ಷತ್ರ ಮಂಡಲವು, ಅದರ ಮೇಲೆ ಬುಧನು, ಅದಕ್ಕೂ ಮೇಲ್ಗಡೆ ಶುಕ್ರನು ಸಂಚಾರ ಮಾಡುವರು. ಶುಕ್ರನ ಊರ್ಧ್ವ ಭಾಗದಲ್ಲಿ ಅಂಗಾರಕನು, ಅವನ ಮೇಲೆ ದೇವಗುರುವಾದ ಬೃಹಸ್ಪತಿಯು, ಆತನ ಮೇಲ್ಭಾಗದಲ್ಲಿ ಶನಿಯು ಇರುವರು. ಶನಿಯ ಮೇಲೆ ಸಪ್ತರ್ಷಿಗಳ ಮಂಡಲವು, ಅದಕ್ಕೂ ಮೇಲ್ಗಡೆ ಧ್ರುವನು ಇರುವರು. ಸ್ವರ್ಗಲೋಕವೆಲ್ಲವೂ ಧ್ರುವನ ಆಧಾರದಿಂದ ಇರುವುದು. ನಕ್ಷತ್ರಮಂಡಲದ ಮೇಲೆ ಒಂದು ಗ್ರಹಕ್ಕೂ ಮತ್ತೊಂದಕ್ಕೂ ನಡುವೆ 2,00,000 ಯೋಜನಗಳ ಅಂತರವಿರುವುದು. ಇದಕ್ಕೂ ಮೇಲೆ ಬೇರೆ ಬೇರೆ ನಕ್ಷತ್ರಗಳು, ಗ್ರಹಗಳು ಇರುವವು. ಇವುಗಳು ಚಂದ್ರ, ಸೂರ್ಯರು ತಮ್ಮ ಅಸಾಧಾರಣ ತೇಜಸ್ಸಿನಿಂದ ಬೆಳಗುತ್ತಾ ಅಂತರಿಕ್ಷದಲ್ಲಿ ಗೊತ್ತಾದ ಕ್ರಮದಿಂದ ಸಂಚರಿಸುತ್ತಾ ಉಳಿದ ಗ್ರಹ ನಕ್ಷತ್ರಗಳೊಡನೆ ಸೇರುತ್ತಾರೆ. ಚಂದ್ರ, ಸೂರ್ಯ ಮೊದಲಾದ ಗ್ರಹಗಳಿಗೂ ಮತ್ತು ನಕ್ಷತ್ರಗಳಿಗೂ ನೀಚ ಗ್ರಹಗಳು, ಉಚ್ಚ ಗ್ರಹಗಳೂ ಇವೆ. ಅಲ್ಲಿಗೆ ಹೋಗಿ ಸೇರುವಾಗಲೂ ಅಲ್ಲಿಂದ ಅಗಲುವಾಗಲೂ ಅವರು ಪ್ರಜೆಗಳ ಮೇಲೆ ತಮ್ಮ ವೀಕ್ಷಣವನ್ನು ಬೀರಿ ಶುಭಾಶುಭ ಫಲಗಳನ್ನು ಕೊಡುತ್ತಾರೆ. ಹೀಗೆ ತಮ್ಮ ತಮ್ಮ ಸ್ಥಾನಗಳಲ್ಲಿದ್ದು ಒಬ್ಬರೊಡನೊಬ್ಬರು ಬೆರೆಯುತ್ತಾರೆ. ಗ್ರಹಗಳು ಹಾಗೆ ಒಟ್ಟಾಗಿ ಸೇರಿದರೂ ಅವುಗಳ ವೈಯಕ್ತಿಕ ಗುಣಗಳು ವ್ಯತ್ಯಾಸವಾಗುವುದಿಲ್ಲವೆಂದು ಪ್ರಾಜ್ಞರು ಹೇಳುತ್ತಾರೆ. ಭೂಮಿ, ಗ್ರಹ, ನಕ್ಷತ್ರಗಳು, ದ್ವೀಪಗಳು, ಸಮುದ್ರಗಳು, ಪರ್ವತಗಳು, ವರ್ಷಗಳು, ನದಿಗಳು, ಬೇರೆ ಬೇರೆ ಭೂಭಾಗಗಳಲ್ಲಿ ವಾಸ ಮಾಡುವ ಜನರು ಮುಂತಾದ ವಿಷಯಗಳ ಸ್ವರೂಪವನ್ನು ತಿಳಿಸಿದುದಾಯಿತು. ಈ ರೀತಿಯಲ್ಲಿ ಗ್ರಹಗಳಿಗೂ
ನಕ್ಷತ್ರಗಳಿಗೂ ಸೂರ್ಯನಿಂದಲೇ ಸ್ಥಿತಿಯು ಏರ್ಪಟ್ಟಿರುವುದು. ಅವುಗಳ ಸಂಚಾರ ಮಾರ್ಗವು ಮಧ್ಯದಲ್ಲಿ ವಿಸ್ತೃತವಾಗಿಯೂ ಧ್ರುವನ ಕಡೆಗೆ ಹೋಗುತ್ತಾ ಹೋಗುತ್ತಾ ಸಂಕುಚಿತವಾಗಿಯೂ ಇರುವುದು. ಅವು ಬಳಸಿಕೊಂಡು ಬರುವ ಮಾರ್ಗವು ಎಲ್ಲ ಕಡೆಯಲ್ಲಿಯೂ ವೃತ್ತಾಕಾರವಾಗಿರುವುದು. ಭಗವಂತನು ಲೋಕಾನುಗ್ರಹಾರ್ಥವಾಗಿ ಹೀಗೆ ಏರ್ಪಡಿಸಿರುವನು. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನು ಉದ್ದೇಶಪೂರ್ವಕವಾಗಿಯೇ ಈ ರೀತಿ ನಿರ್ಮಾಣ ಮಾಡಿದನು. ಸಮಸ್ತವಾದ ಜ್ಯೋತಿರ್ಮಂಡಲದ ಸನ್ನಿವೇಶವು ಈ ತೆರನಾಗಿರುವುದು. ಪ್ರಕೃತಿಯ ವಿಕಾರವಾದ ಬ್ರಹ್ಮಾಂಡಗಳು ಇನ್ನೂ ಎಷ್ಟಿವೆ, ಅವುಗಳ ವೈಶಾಲ್ಯವೆಷ್ಟು ಎಂಬುದನ್ನು ಯಾರೂ ನಿಷ್ಕರ್ಷೆಯಾಗಿ ಹೇಳಲಾರರು. ಸಾಧಾರಣ ಮನುಷ್ಯನು ಗ್ರಹ ಮಂಡಲಗಳಿಗೆ ಹೋಗಿ ಬರುವುದು ಅಸಾಧ್ಯ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಭುವನಕೋಶೆ ದೇವಗ್ರಹ ವರ್ಣನಂ ನಾಮ ಅಷ್ಟವಿಂಶತ್ಯಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 129ನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ, ಮಯನು ಬ್ರಹ್ಮನಿಂದ ವರವನ್ನು ಪಡೆದುದು, ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣಗಳಿಂದ 3 ಪಟ್ಟಣಗಳನ್ನು ರಚಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.